ಬಾಗೇಪಲ್ಲಿ ತಾಲೂಕಿನ ಬೆಳ್ಳೂರು ಮುಸ್ಲಿಂ ಕುಟುಂಬಗಳಿಗೆ ತಮ್ಮ ಟ್ರಸ್ಟ್ನಿಂದ ಉಚಿತವಾಗಿ ದಿನಸಿ ಕಿಟ್ ವಿತರಿಸಿ ಮಾತನಾಡಿದ ಬೆಳ್ಳೂರು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಕೆಎಂ ನಾಗರಾಜ್ ಅವರು, ರಂಜಾನ್ ಹಬ್ಬ ಮುಸ್ಲಿಂ ಸಮುದಾಯದವರಿಗೆ ಪವಿತ್ರ ಹಬ್ಬವಾಗಿದೆ. ದಾನ ಧರ್ಮದ ಸಂಕೇತವೂ ಹೌದು. ಮಾನವ ಧರ್ಮ ಒಂದೇ ಎಂಬ ಉದ್ದೇಶದಿಂದ ಕಾಣಬೇಕು. ಯಾರೊಬ್ಬರು ಹಸಿವಿನಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಸಾಮಾಜಿಕ ಸೇವೆಗಳ ಮೂಲಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೆಲ ಮಂದಿ ಆರ್ಥಿಕವಾಗಿ ಸದೃಢರಾಗಿರದ ಕುಟುಂಬಗಳಿಗೆ ಹಬ್ಬದ ಆಚರಣೆಗಾಗಿ ದಿನಸಿ ಕಿಟ್ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ದಾನ ಧರ್ಮಗಳು ಮಾಡೋದೇ ಪುಣ್ಯ ಎಂಬ ಭಾವನೆ ಇರುವುದರಿಂದ ನಾನು ಕೆಲವರಿಗೆ ಅಂದರೆ ಆರೋಗ್ಯ ಇಲ್ಲದೆ ಮಂಚದ ಮೇಲೆ ಮಲಗಿರ್ತಕ್ಕಂಥವ್ರಿಗೆ ಮತ್ತು ಕಣ್ಣು ಕಾಣಿಸ್ತಾ ಇರ್ತಕ್ಕಂಥವ್ರಿಗೆ ನನ್ನ ಕೈಲಾಷ್ಟು ಅವ್ರಿಗೆ ಹಬ್ಬದ ಕಿಟ್ ಕೊಡಬೇಕಂತ ಮನಸ್ಸಿಗೆ ಬಂತು. ಅದಕ್ಕೋಸ್ಕರ ಕೆಲವರಿಗೆ ನಾನು ಇವತ್ತು ಕೊಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಜಾತಿ ಭಾವಗಳೇನಿಲ್ಲ, ಎಲ್ಲ ಮಾನವ ಜಾತಿ ಅಷ್ಟೇ ಇದೆ, ಒಂದೇ ಜಾತಿ ಮಾನವ ಜಾತಿ. ಆ ಒಂದು ಸದುದ್ದೇಶದಿಂದ ಇವತ್ತು ಬಡವರಿಗೆ ಸಹಾಯ ಮಾಡಬೇಕಂತ ಮನಸ್ಸು ಮಾಡಿ ಇವತ್ತು ಅಲ್ಲಿ ಗೂಳೂರಲ್ಲೇ ಕೊಟ್ಟು ಬಂದೆ, ಮತ್ತು ನಮ್ಮ ಬಿಲ್ಲೂರಿಗೆ ಬಂದೆ. ಯಾಕಂದ್ರೆ ನಾನು ನೋಡಿದ್ದೀನಿ, ಒಂದು ಕಾಲದಲ್ಲಿ ಚೆನ್ನಾಗಿ ಬದುಕಿರ್ತಕ್ಕಂಥವ್ರು ಆರ್ಥಿಕವಾಗಿ ಹಿಂದೆ ಇದ್ದಾರೆ. ಅಂಥವ್ರಿಗೆ ಒಂದು ಕೈಲಾದ ಸೇವೆ ಮಾಡಬೇಕಂತ ಉದ್ದೇಶ ಇಲ್ಲಿ ಬಂದು ಹಬ್ಬಕ್ಕೆ ಆ ಹಬ್ಬದ ಒಂದು ದಿವಸ ಮನೆಯಲ್ಲಿ ತೃಪ್ತಿಯಾಗಿ ಊಟ ಮಾಡಬೇಕಂತ ಒಂದು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಪೂಜಾ ದಿನಗಳಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಮುಸ್ಲಿಂ ಸಮುದಾಯದವರು ಪಾಲ್ಗೊಂಡು ಪೂಜಾ ಸಾಮಗ್ರಿಗಳೊಂದಿಗೆ ಬಂದು ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸುವ ಮನೋಭಾವ ಇಲ್ಲಿನ ಮುಸ್ಲಿಮರಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ಯಲ್ಲಂಪಲ್ಲಿ ಸಂಪತ್, ಕೊತ್ತೂರು ಸೀನಪ್ಪ, ರಹಮತುಲ್ಲಾ, ರಫೀಕ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.